ನಮಸ್ತೆ ಎಲ್ರಿಗೂ. ರೀಸೆಂಟಾಗಿ ನಾವು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ಮಧ್ಯಮೇಶ್ವರ್, ಬದ್ರಿನಾಥ್, ತುಂಗನಾಥ್ಗೆ ಪ್ಲ್ಯಾನ್ ಮಾಡಿದ್ವಿ. ನಾವೊಂದು 8 ಜನ ಹೋಗಿದ್ವಿ, ಫ್ಯಾಮಿಲಿ ವಿತ್ ಫ್ರೆಂಡ್ಸ್. ಸೊ ಚೆನ್ನಾಗಿತ್ತು ಆಯಿತಾ. ಇದು ಲೆಂತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಚಿಕ್ಕದಾಗಿ ಪುಟಾಣಿ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಇದು ನಾನು ಅಂದರೆ ಫಾರ್ ಮೆಮೊರಿ ಐ ನೀಡ್ ಟು ಸೇವ್ ಇನ್ ಯೂಟ್ಯೂಬ್. ಸೊ ಹಾಗಾಗಿ ನಾನು ಇದನ್ನು ನಾನೇ ವಾಯ್ಸ್ ಓವರ್ ಮಾಡಬೇಕು ಅಂತ ಒಂದು ಪ್ಲ್ಯಾನಲ್ಲಿ ಎಡಿಟ್ ಮಾಡಿದೆ. ಫಸ್ಟು ನಾವು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗಿದ್ದಾಯಿತು, ನೈಟ್ ಬಿಟ್ಟಿದ್ದಾಯಿತು. ಡೆಲ್ಲಿ ಟು ಹರಿದ್ವಾರ್ ಮತ್ತು ಟ್ರೈನ್ ಇತ್ತು. ಸೊ ನಾವು ಟ್ರೈನಲ್ಲಿ ಜರ್ನಿ ಮಾಡಿದ್ವಿ. ಮಧ್ಯರಾತ್ರಿ ಆಗಿತ್ತು, ಒಂದು 3 o'clock ಆಗಿತ್ತು. ರೀಚ್ ಆಗಿದ್ದು ಮಾರ್ನಿಂಗ್ 7:30 ಹಾಗೆ. ಸೊ ನಾವಲ್ಲಿ ಟಿ ಟಿ ಬುಕ್ ಮಾಡಿದ್ವಿ. ಸೊ ಟಿ ಟಿ ಆಲ್ರೆಡಿ ನಾವು ಹರಿದ್ವಾರ್ ರೈಲ್ವೆ ಸ್ಟೇಷನ್ ರೀಚ್ ಆಗೋದ್ರೊಳಗೆ ಟಿ ಟಿ ರೆಡಿ ಇತ್ತು. ಸೊ ನಾವು ಟಿ ಟಿ ಹತ್ಕೊಂಡು ಡೈರೆಕ್ಟ್ ಎಲ್ಲೂ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಲಿಲ್ಲ ಅನಿಸುತ್ತೆ. ನಿಲ್ಲಿಸಿದ್ವಿ ಒಂದು ಕಡೆ, ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿ ತಿಂಡಿ ಮಾಡಿಕೊಂಡು ನಾವು ಹರಿದ್ವಾರಿಂದ ಹೊರಟಿದ್ದು ಎಲ್ಲಿಗೆ ಅಂದರೆ ನೆಕ್ಸ್ಟ್ ಬಂದು ಉಕ್ಕಿಮಠದಲ್ಲಿ ಫ್ರೆಶ್ ಅಪ್ ಆಗಿ ಎಲ್ಲ ಅಲ್ಲಿ ಸ್ಟೇ ಆದ್ವಿ. ಅಂದರೆ ಈವ್ನಿಂಗ್ ಆಯಿತು ನಾವು ಉಕ್ಕಿಮಠ ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಅಲ್ಲಿ ಉಕ್ಕಿಮಠದಲ್ಲಿ ಸಂಜೆ ಪೂಜೆಗೆ ಮಂಗಳಾರತಿಗೆ ನಾವು ಹೋದ್ವಿ. ಮಂಗಳಾರತಿ ನಮಗೆ ಸಿಕ್ತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಠದಲ್ಲಿ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಹೋಗಿದ್ದೆ ಮಧ್ಯಮೇಶ್ವರ್ ಟ್ರೆಕ್ಕಿಂಗ್ ಹೋಗೋ ಮೊದಲು ನಮಗೆ ಅಲ್ಲೊಂದು ಟೆಂಪಲ್ ಸಿಗುತ್ತೆ, ಅದೇ ದಾರಿದೇವಿ ಟೆಂಪಲ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಇವಾಗ ವಿಡಿಯೋ ಮಾಡಿದ್ದೀನಲ್ವ, ಇದೆ ದಾರಿದೇವಿ ಟೆಂಪಲ್. ಈ ದಾರಿದೇವಿ ಹೇಗೆ ಅಂದರೆ ಎಲ್ರಿಗೂ ಗೊತ್ತು, 2013 ಫ್ಲಡ್ ಆಗಿತ್ತು ಕೇದಾರ್ನಾಥಲ್ಲಿ. ಸೊ ಆ ಸ್ಟೋರಿ ನಾನು ಇನ್ನೊಂದು ಟೈಮ್ ಹೇಳ್ತೀನಿ. ಆ ದೇವಸ್ಥಾನಕ್ಕೆ ಈ ಫ್ಲಡ್ ಆಗಿರೋದಕ್ಕೆ ಒಂದು ರೀಸನ್ ಇದೆ, ನಾನು ಆಮೇಲೆ ಹೇಳ್ತೀನಿ, ಯಾವಾಗಾದರೂ ಶಾರ್ಟ್ಸಲ್ಲಿ ಹೇಳ್ತೀನಿ. ಸೊ ಈ ದಾರಿದೇವಿ ಸ್ಪೆಷಾಲಿಟಿ ಏನಂದರೆ, ಅಲ್ಲಿ ಬೆಳಗ್ಗೆ ಆದರೆ ದೇವಿ ಹುಡುಗಿ ಥರ ಕಾಣಿಸ್ತಾಳೆ, ಹೆಂಗಾಗಿರ್ತಾಳೆ. ಸಂಜೆ ಆದ ತಕ್ಷಣ ಅವಳು ವೃದ್ಧಾಪ್ಯಕ್ಕೆ ಪ್ರತೀತಿ ಇದೆ, ಅಂದರೆ ಮುಖಲಕ್ಷಣ ಬದಲಾಗುತ್ತೆ ಅಂತ. ಸೊ ಇದೇ ಥರ ನಮಗೆ ಕುದುರೆಗಳು ಕೂಡ ಸಿಗ್ತಾ ಇರುತ್ತೆ, ಅದನ್ನು ಒಂದು ವಿಡಿಯೋ ಮಾಡಿದೆ. ಸೊ ನಮ್ಮ ಟಿ ಟಿ ಅಲ್ಲಿ ಡ್ರೈವರ್ ಸಿಕ್ಕಿದ್ರು ಒಬ್ಬರು, ದುಷ್ಯಂತ್ ಅಂತ ಅವ್ರ ಹೆಸರು. ಒಳ್ಳೆ ಡ್ರೈವರ್, ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದರು. ಬಟ್ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ, ಅವರಲ್ಲೂ ಸ್ವಲ್ಪ ಪರವಾಗಿಲ್ಲ, ಬಟ್ ಸೇಫಾಗಿ ಕರ್ಕೊಂಡೋಗಿ ಸೊ ಇಷ್ಟೊಂದು ಮಧ್ಯೆ ಹೋಗ್ತಾ ಏನಂದರೆ ಸಂಗಮಗಳು ಸಿಗ್ತಾ ಇತ್ತು, 2 ನದಿಗಳು ಸಂಗಮ ಆಗಿರೋ ಸಿಗ್ತಾ ಇತ್ತು. ಇಲ್ಲಿ ಒಂದು ನದಿ ನೋಡ್ತಾ ಇದ್ದೀವಿ, ಅದು ಬಂದು ಅಲಕ್ಕನಂದ ಮತ್ತು ಇನ್ನೊಂದು ಯಾವುದೋ ಭಗೀರಥಿ ಅನಿಸುತ್ತೆ, ಗೊತ್ತಿಲ್ಲ ಇಫ್ ಐಮ್ ರಾಂಗ್. ಅದೇ ನೋಡಿ, ಅದು ಸ್ವಲ್ಪ ಡಾರ್ಕ್ ಮತ್ತು ಲೈಟ್ ಶೇಡ್ ಕಾಣಿಸ್ತಾ ಇದೆ. ಸೊ ಅದು ಸಂಗಮ ಆಗಿರೋದು. ಚೆನ್ನಾಗಿತ್ತು ಆಯಿತಾ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಹೋದರೆ ಇಂಥ ಪ್ಲೇಸ್ಗಳಿಗೆ ಹೋಗಬೇಕು ಅಂತ ನಿಜ ಅನಿಸ್ತು ಆಯಿತಾ. ಕೇದಾರ್ ಇದೆ, ಕೇದಾರ್ನಾಥ್, ಮಧ್ಯಮೇಶ್ವರ್, ತುಂಗನಾಥ್, ಕಲ್ಪೇಶ್ವರ್, ರುದ್ರನಾಥ್. ನಾವು ಇದರಲ್ಲಿ ಇವಾಗ ಮಧ್ಯಮೇಶ್ವರ್, ತುಂಗನಾಥ್ ನೋಡ್ತಾ ತುಂಬ ಕಷ್ಟ ಆಯಿತು. ಪಕ್ಕದಲ್ಲಿ ಫುಲ್ ನದಿ ಹರಿತಾ ಇರುತ್ತೆ, ಹೊರಗಡೆ ಎಲ್ಲ ಹೊಡ್ಡ ಇರುತ್ತೆ. ಅಯ್ಯೋಪ್ಪ, ಎಷ್ಟು ಹತ್ರದಲ್ಲಿ ಬಂದಿದ್ದೀವಿ ಗೊತ್ತಾ, ನಿಮ್ಮ ಪಕ್ಕ ಮಾಡ್ಕೊಂಡು. ಸೊ ನಾವು ಸ್ಟಾರ್ಟ್ ಮಠದಿಂದ ಮಧ್ಯಮೇಶ್ವರ್ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬರೋಷ್ಟೊತ್ತಿಗೆ. ಸೊ ಅಲ್ಲಿ
ಕಣ್ಣಲ್ಲಿ ನೀರು ಬಂತು ಆ ಎಷ್ಟು ಕಷ್ಟ ಇದೆ ಅಲ್ವಾ ಈ ಟ್ರೆಕ್ಕಿಂಗ್ ಅಂತ. ನೋಡಿ ನಾವು ಇವಾಗ 6:20 ಆಗಿದೆ. ನಾವೆಲ್ಲ ಕಾಣಿಸ್ತಾ ಇದೆಯಲ್ಲ ಅದ್ರ ಜೊತೆ ಫೋಟೋಸ್ ಗೊತ್ತಲ್ವಾ ಹುಡುಗಿರಿಗೆ ಮೊದಲೇ ಅಂಕಲ್ ಹತ್ರ ಬೈಸ್ಕೊಳ್ಳೋ ಇಷ್ಟು ಬೈಸ್ಕೊಳ್ತಾ ಎಲ್ಲ ಮಾಡಿಕೊಂಡು ಫೋಟೋಸ್ನ ಎಷ್ಟು ಬೈದ್ರು ಫೋಟೋಸ್ ತಗೊಳ್ಳೋದು ಬಿಡದೆ ಫೋಟೋಸ್ನ ತಗೊಂಡು ಹೋಗಿದ್ದಾಯಿತು. ಏನಾಯ್ತು ಅಂಕಲು? ಮಧ್ಯಮೇಶ್ವರ ಟ್ರೆಕ್ಕಿಂಗು. ಇಲ್ಲಿ ಶಿವಂದು ಎದೆ ಭಾಗ ಇರೋ ಪ್ಲೇಸ್ ಇದಾಯ್ತಾ. ನಾವು ನೀರಿನ ಬಾಟಲಿನ ಕ್ಯಾರಿ ಮಾಡೋದು ಯಾಕಂದರೆ ಸಾರಿ ಅಯ್ಯೋ ವಿಡಿಯೋನೇ ಆಫ್ ಮಾಡಿಬಿಟ್ಯಾ? ಇಲ್ಲ 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 ಏನಂದರೆ ಈ ಥರ ನಮಗೆ ಎಲ್ಲೆಲ್ಲ ಜರಿ ಸಿಗುತ್ತೆ. ಸೊ ನಾವು ಬಾಟಲ್ ಅಷ್ಟೇ ಕ್ಯಾರಿ ಮಾಡಿದ್ದೀವಿ. ನೀರನ್ನ ಹೋಗ್ತಾ ಹೋಗ್ತಾ ಫಿಲ್ ಮಾಡಿಕೊಂಡ್ರೆ ಆಯಿತು. ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿದೆ ನೋಡಿ. ಎಲ್ಲಿ ನೋಡಿದ್ರು ಜರಿ ತೊರೆ, ಬರೀ ನಮಗೆ ಆ ನದಿದು ಆ ಜರಿ ಅದ್ರದ್ದು ನೀರೇ ಕಾಣಿಸುತ್ತೆ. ಸಾರಿ ಸೌಂಡ್ ಅಂದರೆ ಸ್ವಲ್ಪ ಬಿಟ್ ನರ್ವಸ್, ಅದಕ್ಕೆ ಈಗ ಅನಿಸುತ್ತೆ. ಎಲ್ಲರೂ ಅಲ್ಲಿದ್ದಾರೆ, ನಾನು ಬೈಸ್ಕೊಂಡೆ ಫೋಟೋಸ್ ತಗೊಂಡಿದ್ದೀನಿ ಅಂತ. ಅದಕ್ಕೆ ಇಲ್ಲಿ ಸಿಂಗಲ್ ಆಗಿ ಮೇಲೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಐ ಕಾಂಟ್ ಕವರ್ ಮೈ ಫೇಸ್, ಬಟ್ ತುಂಬ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್. ಸೋಮು ಇಲ್ಲಿ ಬರ್ತಾ ಇದ್ದಾರೆ, ಶಾಂತಿ ಆಂಟಿ, ಅವಿ ಅಂಕಲ್. ಬಟ್ ಏನಂದರೆ ನಾನು ಬಡಿಸ್ಕೊಂಡೆ ಫೋಟೋಸ್ ತಗೊಂಡೆ ಅಂತ. ಬಟ್ ಹೆಂಗಿದೆ ಗೊತ್ತಾ ನೋಡಿ, ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ತೊರೆ. ಅದೇ ನೋಡಿ ಅಂಕಲ್ ವಾಯ್ಸ್ ಕೇಳ್ತಿದ್ಯಲ್ಲ ಬ್ಯಾಕ್ಗ್ರೌಂಡಲ್ಲಿ. ಸೊ ತುಂಬ ಚೆನ್ನಾಗಿದೆ. ಐ ನೀಡ್ ಟು ಮೇಕ್ ಎ ರೀಲ್ ಫಾರ್ ದಿಸ್ ಪ್ಲೇಸ್. ಸೊ ಸ್ವರ್ಗ ಎಲ್ಲಿದೆ ಅಂದರೆ ಎಲ್ಲೂ ಇಲ್ಲ, ಈ ಮಧ್ಯಮೇಶ್ವರಲ್ಲೇ ಇದೆ ಅನ್ಬೇಕು. ಗೇಣು ಬೇಡವೇ ಬೇಡ, ಇದೇ ಸ್ವರ್ಗ. ಲೈಕ್ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್ ದಿಸ್. ಅಷ್ಟು ಚೆನ್ನಾಗಿದೆ ಗೊತ್ತಾ, ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ನೋಡಿ. ಇದೇ ಥರ ಸ್ಟೆಪ್ಸ್ಗಳು. ಸೋಮು ಅಂತೂ ಬಿ ರೆಡಿ ಅನ್ನೋ ಥರ ಹೋಗ್ತಾ ಇದ್ದಾರೆ. ಓಕೆ, ಐ ಸ್ಟಾಪ್ ದಿಸ್ ನೌ. ಅಗೇನ್ ಗೆಟ್ ರೆಡಿ ಫಾರ್ ಟ್ರೆಕ್. ಎಂಜಾಯಿಂಗ್ ದ ಟ್ರೆಕ್ಕಿಂಗ್. ಎಲ್ಲರೂ ಬರ್ತಾ ಇದ್ದಾರೆ. ಮೈ ಪೀಪಲ್, ದೇ ಆರ್ ಕಮ್ಮಿಂಗ್ ಅಂಡ್ ದೇ ಆರ್ ಎಂಜಾಯಿಂಗ್ ದ ಟ್ರೆಕ್. ದಿಸ್ ಇಸ್ ಮಾಧುರಿ, ಕಿರಣ್, ಶಾಂತಿ, ಚಿಕ್ಕು. ಇವಾಗ ಅಭಿ ಅಂಕಲ್ ಬರ್ತಾರೆ. ಅವ್ರೇನೋ 45,000 ರೂಪಾಯಿ ತಂದ್ಬಿಟ್ಟಿದ್ದಾರಪ್ಪ. ಕಿರಣ್ ಅಣ್ಣ ಏನು ಹೇಳಿಯೋದು? 45,000 ಇನ್ಸ್ಟಾ 360 ತಂದಿದ್ದಾರೆ. 45K ಅಂತೆ. Shantama is taking selfie now. Madhuri is posing like anything. ಸೇಮ್ ಲೈಕ್ ಕಿರಣ್ ಅಣ್ಣ ಆಗ್ಬಿಟ್ಟಿದ್ದೀನಿ ನಾನು. ಅವ್ರು ನನ್ನ ವಿಡಿಯೋ ಮಾಡ್ತಾರೆ, ನಾನು ಅವ್ರ ವಿಡಿಯೋ ಮಾಡ್ತಾನೆ. ಪ್ಲೇಸ್ ತೋರಿಸಿ, ಅದನ್ನು ತೋರಿಸ್ಬಿಟ್ಟೆ. ಆಂಟಿ ಮಾತಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ. ನಮ್ಮ ಟೀಮ್ಗೆ ಸೋಮು ಮತ್ತೆ ಧನ್ಯ ಹೊಸದಾಗಿ ಜಾಯ್ನ್ ಆಗಿ ಬಂದ್ರು ಬಾಸ್ ಹೋಗಿ
ನಿಮ್ಮೂರ ಕಡೆ ಸಿಗ್ತಾವೆ, ನಮ್ಮೂರ ಕಡೆ ಸಿಗಲ್ಲ. ಎಷ್ಟು ಅಡಿ? ಇವಾಗ ನಾವು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಮೋಹನಣ್ಣ? ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ? 8 ರಿಂದ 9 ಕಿಲೋಮೀಟ್ರ್ ಬಂದಿದ್ದೀವಿ. ಹಾಂ, ಇಲ್ಲೊಂದು ತುಂಬ ಚೆನ್ನಾಗಿರೋ ಒಂದು ಫಾಲ್ಸ್ ಸಿಕ್ಕಿದೆ. ಲೈಕ್ ಹೆಂಗಿದೆ ಗೊತ್ತಾ, ಈ ಚಿಕ್ಕಮಂಗ್ಳೂರಲ್ಲಿ ಹೆಬ್ಬೆ ಫಾಲ್ಸ್ ಇದೆಯಲ್ಲ, ಹೆಬ್ಬೆ ಫಾಲ್ಸ್ ಅದೇ ಥರ ಇದೆ ಆ್ಯಕ್ಚುಲಿ. ಇದನ್ನೆಲ್ಲ ಒಂದು ಸೀರೀಸ್ ಮಾಡಿ ಇನ್ಸ್ಟಾದಲ್ಲಿ ಹಾಕಬೇಕು ಅಂತ ಮೆಮೊರೀಸ್. ಎಲ್ಲರೂ ವಿಡಿಯೋ ಮಾಡ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಹಿಂಗಿದೆ ಕಲ್ಲು. ನಾನು ಹ್ಯಾಂಕಲ್ಸ್ ಹಾಕ್ತಿದ್ದೆ, ಸಾಕ್ಸ್ ಜಾರ್ತಾ ಇದೆ, ವೈಲ್ಡ್ ಕ್ರಾಫ್ಟ್ದು ಆ್ಯಕ್ಚುಲಿ, ಆದರೂ ಜಾರ್ತಾ ಇದೆ. ನೋಡಿ ಎಷ್ಟು ಜಡಿಗಳ ನದಿ ಥರದ್ದು ತೊರೆಗಳಿದೆ ಅಂದರೆ ಎಷ್ಟು ಪ್ರಾಣಿ. ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿದೆ. ಬಂದೆ ಹೋಗು, ಕಿರಣ್ ತೆಗಿತಾ ಇದ್ದಾರೆ, ಹೋಗು. ಸಿಂಗಲ್ ತೆಗಿತೀರ, ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ನನಗೆ, ಅದಕ್ಕೇನೆ. ನೋಡಿ ಮಧ್ಯಮೇಶ್ವರಲ್ಲಿ ಡೇರೆ ಹೋಗಿದೆ, ಅದು ಎಷ್ಟು ಚೆನ್ನಾಗಿ ಏನೋ ಗೊಂಚಲಲ್ಲಿ ಬಿಟ್ಟಿದೆ. ನಮ್ಮ ಕಡೆ ಎಲ್ಲ ಗೆಡ್ಡೆ ಹಾಕಬೇಕು, ಬಟ್ ಸ್ಟಿಲ್ ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಪಿಂಕ್ ಮತ್ತು ಈ ಶೇಡಲ್ಲಿ. ನಿಮ್ಮೂರಲ್ಲೂ ಹಿಂಗೆ ಬಿಡುತ್ತೆ, ನಮ್ಮೂರಲ್ಲೂ ಹಿಂಗೆ ಬಿಡುತ್ತೆ, ಗೊಂಚಲಿರುತ್ತೆ. ಬಟ್ ಸ್ಟಿಲ್ ಇದು ಅದೇನೋ ಜೀವಿಸಲು ಜಾಗ ಬೇಕೆ ಅನ್ನೋ ಥರ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕ್ಯಾಪ್ ಇದೆ, ಕ್ಯಾಪ್ ಇದೆ, ಯಾವ್ದಕ್ಕೆ ನೀರು ಇಳಿಯಲ್ಲ, ಧನ್ಯ ಆಯ್ತು, ತುಂಬಾ ಮಜ್ಜಿ ಇದೆ, ಕರೆಕ್ಟ್ ಆಗೈತೆ ನಿಮಗೆ. ಅಲ್ಲ ಕ್ಯಾಪ್ ಇಲ್ಲ, ಅದ್ರ ಮೇಲೆ ಹಾಕೊಂಡ್ಬಿಡು, ಅದೇನು ವೆಯ್ಟ್ ಇಲ್ಲ. ಬರ್ರಿ ತಿನ್ಬಿಡ್ರಿ ಬೇಗ ಪಟ ಪಟ. ಅವ್ರ ಲೈಫ್ ನೋಡಿ, ಎರಡೂವರೆ ತಿಂಗಳು ಅಷ್ಟೇ ಮನೆಗೆ ಹೋಗ್ತಾರೆ. ಇದೇ ಮನೆ ಅವರಿಗೆ. ನಮಗೆ ಆ AC ಅಲ್ಲಿ ಕೆಲಸ ಮಾಡ್ರೋ ಅಂದ್ರೆ ಅದರಲ್ಲೇ ತಪ್ಪು ಹುಡುಕ್ತೀವಿ. AC ಅಷ್ಟು ಜಾಸ್ತಿ ಇದೆ, ಇಷ್ಟು ಕಡಿಮೆ ಇದೆ. ಹೌದು, AC ಜಾಸ್ತಿ ಆಗಿದೆ ಅಂತ ಅವರಿಬ್ರು ಬರ್ತಾರೆ ಡಬ್ಬಡಿಗಳು. ನಾನು ಇನ್ಸ್ಟಾದಲ್ಲಿ ಹಾಕ್ತೀನಿ. ನಾವು ಮಧ್ಯಮೇಶ್ವರ ಟ್ರೆಕ್ಕಿಂಗ್ ಹೋಗೋ ಜಾಗದಲ್ಲಿ ಇಲ್ಲೊಂದು ಪುಟಾಣಿ ದೇವಸ್ಥಾನ ಕಾಣಿಸುತ್ತೆ. ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಜಯಮಾತಾದಿ ಅಂತ ಇದೆ. ಮೇ ಬಿ ಯಾವುದೋ ದೇವಿ ದೇವಸ್ಥಾನ ಇರಬೇಕು. ಲೆಟ್ಸ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ದೇವಿ ಗರ್ ಮಂದಿರ್, ಹಿಂದಿ ಕರೆಕ್ಟ್ ಇದೆಯಾ ನಂದು? ದೇವಿ ಗರ್ ಮಂದಿರ್ ನೋಡಿ, ಇಲ್ಲಿ ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಯಾವ ಟೆಂಪಲ್ ಅಂತ ನೋಡೋಣ ಬನ್ನಿ. ನೋಡಿ, ನಾನು ಟ್ರೆಕ್ ಮಾಡಿ ಸಾಕಾಗ್ತಿಲ್ಲ, ವಿಡಿಯೋ ಮಾಡಿ ಸಾಕಾಯ್ತು ಅನಿಸ್ತೀನಿ.
ಜಯ ಮಾತಾದಿ ಹೀಗಿದೆ. ಜೈ ಮಾತಾದಿ, ಹರ ಹರ ಮಹಾದೇವ್. ಮಧ್ಯೆ ಅಲ್ಲಿ ನಮ್ಮ ಅಜ್ಜಿ ಮನೆ ಇತ್ತು, ಅಲ್ಲಿ ಹರ ಹರ ಮಹಾದೇವ್, ರೈನ್ ಜಾಕೆಟ್ಸ್ ಹರ ಹರ ಮಹಾದೇವ್. ಸೋಮು, ನಿನ್ನ ಹೆಸರಲ್ಲೇ ಹರ ಹರ ಮಹಾದೇವ್. ಸೋಮಶೇಖರ ಶಿವಶಂಕರ ಅದೇ ನಮಗೆ ಗೊತ್ತಾಗಿತ್ತು ಆ್ಯಕ್ಚುಲಾಗಿ. ಸೊ ನಾನು ಯಾರಾದರೂ ಟ್ರೆಕ್ಕಿಂಗ್ ಹೋಗೋದ್ರೆ ಹೆಂಗಿದೆ ಗೊತ್ತಾ, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಬೆಸ್ಟ್ ಸ್ಟೇಷನ್ ಎಕ್ಸ್ಟ್ರಾ ಆರ್ಡಿನರಿ. ಲೋಕಲ್ ಬಾ ಹಿಂಗೆ ಇರೋದು ಕಾಲ್ನಡಿಗೆ. ಕೆಳಗೆ ನೋಡಿದ್ರೆ ಪಾತಾಳ, ಗಂಗಾದೇವಿ ಹರಿತಾ ಇದ್ದಾಳೆ. ಬಟ್ ಎಲ್ಲೂ ಆ್ಯಕ್ಚುಲಿ ಒಂದು ಪ್ಲಾಸ್ಟಿಕ್ ಇಲ್ಲ. ಟ್ರೆಕ್ಕರ್ಸ್ ಎಲ್ಲ ಏನು ಪ್ಲಾಸ್ಟಿಕ್ ಬಿಡದೆ ಹೋಗಿದ್ದಾರೆ. ಈ ಪರಿಸರ ಮಾತ್ರ ತುಂಬ ಪರಿಶುದ್ಧವಾಗಿದೆ. ಖುಷಿ ಆಗ್ತಿದೆ ಆ್ಯಕ್ಚುಲಿ. ಥ್ಯಾಂಕ್ ಗಾಡ್ ಯಾರೂ ಏನೂ ಫ್ಯೂಚರ್ ಡೇಸಲ್ಲೂ ಏನೂ ಮಾಡದೇ ಇದ್ದರೆ ಆಯಿತು. ಪ್ರಕೃತಿ ನಮ್ಮನ್ನು ಕಾಪಾಡ್ತವೆ. ಸುಸ್ತಾಗ್ತಿದೆ, ಉಸಿರಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇನ್ನು ನಾವು 15 ಕಿಲೋಮೀಟರ್ಸು ರೋಡ್ ನಡಿಬೇಕು. ನಾಟ್ ರೋಡ್, ದಿಸ್ ಇಸ್ ಎಕ್ಸಾಕ್ಟ್ಲಿ ಇದೇ ಥರ ಇದೆ. ಒಂದು ಕಡೆ ಅಪ್ ಇದೆ, ಒಂದು ಕಡೆ ಡೌನ್ ಇದೆ, ಜಾರ್ಕೆ ಇದೆ, ಮಳೆ ಬರ್ತಿದೆ. ಒಟ್ನಲ್ಲಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಖುಷಿ ಆಗುತ್ತೆ. ಆ ಜುಳು ಜುಳು ಶಬ್ದ ಕೇಳೋಕ್ಕೆ ಅಥವಾ ಆಗಿದೆ. ಎಲ್ಲೂ ಇಲ್ಲ ಸ್ವರ್ಗ, ನಮ್ಮ ಇಂಡಿಯಾದಲ್ಲೇ ಇದೆ. ಬೇರೆ ಯಾವ ದೇಶಕ್ಕೂ ಹೋಗೋದೇ ಬೇಡ ಅಂತ ನೋಡಿ. ಇಲ್ಲೇನೋ ಮ್ಯಾನ್ ಪವರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಲ್ಲೆಲ್ಲೋ ಒಂದು ಕಿರಿದಾದ ಸೇತುವೆ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ನನ್ನ ಮಾತಿಗಿಂತ ನೀರಿಂದು ಶಬ್ದನೇ ಕೇಳಿಸ್ತಾ ಇದೆ. ರೀಸನ್ ಇಷ್ಟೇ. ವೀಡಿಯೋ ಅಂದರೆ ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಫೋಟೋಸ್ ಏನಕ್ಕೆ ಆಗ್ತೆ ಅಂದರೆ ನಾನು ಇನ್ನೂ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಸೊ ಫೈನಲಿ ಒಂದು 6:37 ಆಗ್ತಾ ಬಂತು. ಮಾರ್ನಿಂಗ್ 6:30ಗೆ ಬಿಟ್ಟಿದ್ದು, ನಾವು 6:37 ಆಗಿ ಬೆಟ್ಟನ ಹತ್ತಿದ್ವಿ, ಮಧ್ಯಮೇಶ್ವರ ಟೆಂಪಲ್ನ ರೀಚ್ ಆದ್ವಿ. ಹೋಪ್ಫುಲಿ ನಮ್ಗೆ ಅಲ್ಲಿ ಏನು ರೂಮ್ಸ್ ಅವೈಲೇಬಲ್ ಇತ್ತು. ನಾನು ಹೇಗಾಗಿದ್ದೆ ಅಂದರೆ ನಂಗೆ ಅಳು ಬಂದಿತ್ತು. ನನಗೆ ಆ ಟೆಂಪಲ್ ಕಾಣಿಸ್ತಾ ಇಲ್ವಲ್ಲ ಅನ್ನೋ ದುಃಖ ಒಂದು ಕಡೆ ಆದರೆ, ಇನ್ನೂ ದೂರ ಇದೆ ಅನ್ನೋ ಒಂದು ಮೈಂಡ್ಸೆಟ್ ಆದರೆ, ಥಂಡಿ ಬೇರೆ ಆಗ್ತಾಯಿತ್ತು. ಅದರಲ್ಲೂ ಚಳಿಲಿ ಮಳೇಲಿ ನಿಂತ್ಕೊಂಡು ಒದ್ದೆ ಆಗಿ ಹೇಗೋ ಫೈನಲಿ ನಾವು ಡೆಸ್ಟಿನಿ ರೀಚ್ ಆದ್ವಿ. ಆಮೇಲೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಮಧ್ಯಾಹ್ನ 1:30 ಆಗಿತ್ತು ನಾವು ಹೊರಟಿದ್ದಾಗ. 1:30ಗೆ ಬಿಟ್ಟಿದ್ದೆ. ಯಾಕೆ ಪೂಜೆ ಲೇಟ್ ಆಯಿತು ಅಂದರೆ ಅಲ್ಲಿ ನಂದಿಗಣ ಅಂತ ಒಂದು ಪೂಜೆ ಮಾಡಿಸಿದ್ವಿ. ಸೊ ಆ ಪೂಜೆ ಮಾಡಿಸ್ಕೊಂಡು ಅಲ್ಲೆಲ್ಲ ಫೋಟೋಸು ಅದು ಇದು ಮಾಡಿಕೊಂಡು, ಆಮೇಲೆ ಅಲ್ಲಿ ಭಟ್ರು ಪೂಜೆ ಮಾಡೋರು ಬಂದು ನಮ್ಮ ಕರ್ನಾಟಕದವರೇ, ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾವು ಅಲ್ಲೇ ಅವರು ಕೊಟ್ಟಿದ್ದ ಅಡುಗೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಾವು ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು 1:30ಗೆ ಬಿಟ್ವಿ. ಸೊ ಕೆಳಗಡೆ ನಾವು ಬೆಟ್ಟ ಇಳಿದಾಗ ಒಂದು 8:39 ಆಗಿತ್ತು ನೈಟು. ಇಷ್ಟು ನಮ್ಮ ಮಧ್ಯಮೇಶ್ವರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನೈಟ್ ಮತ್ತೆ ಉಕ್ಕಿ ಮಠಕ್ಕೆ ಹೋಗಿ, ಉಕ್ಕಿ ಮಠದಲ್ಲಿ ನಮ್ಗೆ ಅವಕಾಶ ಸಿಗಲಿಲ್ಲ ಸ್ಟೇ ಆಗೋಕ್ಕೆ, ಯಾಕಂದರೆ ಅಲ್ಲಿ ಆಲ್ರೆಡಿ ತುಂಬ ಜನ ಗೆಸ್ಟ್ ಬಂದಿದ್ದರು. ಮತ್ತು ನಾವು ಹೋಟೆಲಲ್ಲಿ ಸ್ಟೇ ಆದ್ವಿ.